ಹೆಲೋ ಎವ್ರಿವನ್. ಇವಳೇನಪ್ಪ ಕ್ಯಾಕ್ಟಸ್ ಎಲೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಿದ್ದೀರಾ? ಹೌದು, ಇವತ್ತು ನಾವು ಕ್ಯಾಕ್ಟಸ್ ಎಲೆನ ಬಳಸ್ಕೊಂಡು ಒಂದು ಪಲ್ಯ ಮಾಡೋಣ. ಮೊದಲು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಕ್ಯಾಕ್ಟಸ್ ಮೇಲಿರೋ ಮುಳ್ಳುಗಳನ್ನೆಲ್ಲ ತಕ್ಕೋಬೇಕು. ನೈಫ್ನ ಮುಳ್ಳು ಬೆಳೆದಿರೋ ಆಪೋಸಿಟ್ ಸೈಡಿಂದ ಈ ಥರ ಸ್ಕ್ರೇಪ್ ಮಾಡಿದ್ರೆ ಮುಳ್ಳೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಹಾಗೆಯೇ ನಾನೊಂದು ಸ್ಕ್ರೇಪರ್ ಯೂಸ್ ಮಾಡಿ ಸೈಡಲ್ಲಿ ಸ್ವಲ್ಪ ಅದು ದಪ್ಪ ಇರುತ್ತೆ ಸಿಪ್ಪೆ ಅದರದ್ದು, ಅದಕ್ಕೆ ಸ್ಕ್ರೇಪರ್ ಯೂಸ್ ಮಾಡಿ ಅದನ್ನು ತಕ್ಕೊತಾ ಇದ್ದೀನಿ. ಮುಳ್ಳೆಲ್ಲ ತಕ್ಕೊಂಡ ನಂತರ ಫಸ್ಟ್ ಕಟ್ಟಿಂಗ್ ಬೋರ್ಡ್ನ ಕ್ಲೀನ್ ಮಾಡ್ಕೊಂಬಿಡೋಣ. ಆಮೇಲೆ ಈ ಎಲೆನ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಇನ್ನೊಂದು ಸತಿ ಮೇಲ್ಗಡೆ ಕೈಯ ಆಡಿಸಿ ಏನಾದರೂ ಮುಳ್ಳಿದೆನಾ ಅಂತ ನೋಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಯಾವ ಥರ ಕಟ್ ಮಾಡ್ತಿದ್ದೀನಿ ನೋಡಿ, ಇದು ನಿಮ್ಮ ಇಷ್ಟ. ಬೇಕಾದರೆ ಸಣ್ಣ ಸಣ್ಣಕ್ಕೂ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಉದ್ದುದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಥರನೂ ಕಟ್ ಮಾಡ್ಕೋಬೋದು. ನೀವು ಯಾವಾಗಾದರೂ ಕ್ಯಾಕ್ಟಸ್ ಎಲೆನ ಟ್ರೈ ಮಾಡಿದರೆ ನಿಮ್ಮ ರೆಸಿಪಿನ ನನ್ನೊಟ್ಟಿಗೆ ಶೇರ್ ಮಾಡಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಹಿಂಗ್, ಸಾಸಿವೆ, ಜೀರಿಗೆ, ಒಣಮೆಣಸು ಹಾಗೆ ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಕ್ಟಸ್ ಎಲೆನ ಹಾಕಿ ನೊಳೆ ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಆಮ್ಚೂರ್ ಪೌಡರ್ನ ಹಾಕಿ ಫ್ರೈ ಮಾಡಿ ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡು ಹಾಕಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಕ್ಯಾಕ್ಟಸ್ ಪಲ್ಯ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ.